ಇಟ್ಸ್ ಫೈನಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಕುರ್ಚಿ ಕಿತ್ತಾಟ ಅಥವಾ ಪವರ್ ಶೇರಿಂಗ್ ಅಥವಾ ನಾಯಕತ್ವ ಬದಲಾವಣೆ ಇಷ್ಟು ದಿನ ಸುಮಾರು 6 ತಿಂಗಳಿಂದ ಏನು ಗೊಂದಲ ಇತ್ತಲ್ಲ ಆ ಒಂದು ಗೊಂದಲಕ್ಕೆ ಇವತ್ತು ಫೈನಲಿ ಬ್ರೇಕ್ ಬಿತ್ತು. ಫೈನಲಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕೇ ಬಿಡ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ತಮ್ಮ ಆಪ್ತ ಸಚಿವರ ಸಮ್ಮುಖದಲ್ಲಿ ಘೋಷಣೆ ಮಾಡೇ ಬಿಟ್ರು. ಅಂತಂದ್ರೆ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದು ಆಯ್ತು. ಹೀಗೆ ಅಧಿಕಾರ ಹಂಚಿಕೆ ಸಂಚಲನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇವತ್ತಿತ್ತು. ಅದಾದ ನಂತರ ರಾಜ್ ನ್ಯೂಸ್ ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನ ನಾವು ಕೊಡ್ತೀವಿ. ಆಡಳಿತದ ಅನುಭವ ಧಾರೆ ಎರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ತಾಳ್ಮೆಯಿಂದ ಸಿದ್ದರಾಮಯ್ಯ ಮಾತನ್ನ ಕೇಳಿದ್ದಾರೆ ಡಿಸಿಎಂ ಡಿಕೆ. ಕಳಂಕರಹಿತ ಭ್ರಷ್ಟಾಚಾರ ಆಡಳಿತದ ಬಗ್ಗೆ ಸಿದ್ದು ಪಾಠ ಮಾಡಿದ್ದಾರೆ ಡಿಕೆಗೆ. ಅಧಿಕಾರ ಸಿಕ್ಕ ತಕ್ಷಣ ನಾವು ಎಂದೂ ಬದಲಾಗಬಾರ್ದು, ಸಾಧ್ಯವಾದಷ್ಟು ಅಧಿಕಾರದಿಂದ ಕುಟುಂಬದವರ ದೂರವಿಡು, ಆಡಳಿತದಲ್ಲಿ ಎಂದೂ ಕೂಡ ಕೆಟ್ಟ ಹೆಸರನ್ನ ತಂದುಕೊಳ್ಬೇಡ, ಕ್ಲೀನ್ ಇಮೇಜ್ ಅನ್ನೋದು ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳಿ ಪಾಠ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನ ಸುತ್ತಮುತ್ತಲಿನವರ ಕಾರ್ಯವೈಖರಿ ಮೇಲೆ ಕೂಡ ಕಣ್ಣಿಟ್ಟಿರು, ಪಕ್ಷ ಸಂಘಟನೆ ಹೇಗೆ ಮಾಡೋದು ಅಥವಾ ಈ ರೀತಿಯಾದಂಥ ಒಂದು ಕಿವಿ ಮಾತು ಅಥವಾ ಒಂದು ಪಾಠವನ್ನ ಹೇಳಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ಯಾವಾಗ ಮೊದಲನೇದಾಗಿ ಇವತ್ತಾಗಿರುವಂತಹ ಬೆಳವಣಿಗೆ, ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅಂತ ಹೇಳಿ ನೋಡ್ತಾ ಇದ್ವಿ. ಅದಾದ ನಂತರ ಯಾವಾಗ ಫೈನಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರ ಸಚಿವರ ಸಮ್ಮುಖದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ನಾನು ಆಭಾರಿ ಅಂತ ಹೇಳಿ ಒಂದು ಅಂತಿಮ ವಿದಾಯ ಭಾಷಣವನ್ನ ಹೇಳಿದ್ರು. ಅದಾದ ನಂತರ ಹೀಗೆ ಡಿಕೆ ಶಿವಕುಮಾರ್ಗೆ ಒಂದು ಪಾಠ ಮಾಡಿದ್ದಾರೆ. ಅಂದ್ರೆ ಅಧಿಕಾರ ಸಿಕ್ಕ ತಕ್ಷಣ ನಾವು ಯಾವತ್ತೂ ಕೂಡ ಬದಲಾಗಬಾರ್ದು, ಮೊದಲನೇದಾಗಿ ಕ್ಲೀನ್ ಇಮೇಜ್ ಇರೋದು ಬಹಳ ಮುಖ್ಯ ರಾಜಕೀಯದಲ್ಲಿ, ಸಾಧ್ಯವಾದಷ್ಟು ಅಧಿಕಾರದಿಂದ ಕುಟುಂಬದವರನ್ನು ಕೂಡ ದೂರ ಇಡು, ಅಧಿಕಾರ ಸಿಕ್ಕಿದ ಕೂಡಲೇ ಬದಲಾಗಬೇಡ, ಆಡಳಿತದಲ್ಲಿ ಎಂದೂ ಕೂಡ ಕೆಟ್ಟ ಹೆಸರನ್ನ ತಗೊಂಡು ಬರಬೇಡ ಅಂತ ಹೇಳಿ ಈ ರೀತಿಯಾಗಿ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಒಂದು ಕಿವಿ ಮಾತು ಅಥವಾ ಒಂದು ಪಾಠ ಮಾಡಿದ್ದಾರೆ. ಹೀಗೆ ಕ್ಲೀನ್ ಇಮೇಜ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆಡಳಿತಕ್ಕೆ. ನಿನ್ನ ಸುತ್ತಮುತ್ತ ಏನೆಲ್ಲ ಕಾರ್ಯವೈಖರಿ ನಡೀತಾ ಇದೆ ಅದ್ರ ಮೇಲೂ ಕೂಡ ಕಣ್ಣಿಟ್ಟಿರು. ಸಿಎಂ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಈಗ 10 ಗಂಟೆಗೆ ಆರಂಭ ಆಗಿತ್ತು, 12 ಗಂಟೆ, ಈಗ 2 ಗಂಟೆಗಳ ಕಾಲ ನಡೆದ ಉಪಹಾರ ಕೂಟ ಸಭೆ ಅಂತ್ಯ. ಸಿಎಂ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಮುಗಿದೋಯ್ತು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ತು. 2 ಗಂಟೆಗಳ ಕಾಲ ನಡೆದಿರುವಂತಹ ಉಪಹಾರ ಕೂಟ ಸಭೆ ಈಗ ಅಂತ್ಯ ಆಯಿತು. ಎಲ್ಲಾ ಸಚಿವರ ಎದುರಿಗೆ ಸಿಎಂ ಸಿದ್ದರಾಮಯ್ಯ ವಿದಾಯ ಹೇಳಿದ್ದಾರೆ. ಈಗ 2 ಗಂಟೆಗಳ ಕಾಲ ಮುಗಿದಿದೆ ಮೀಟಿಂಗ್. ಈಗ ಸಿಎಂ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯ ಮುಗಿಯಿತು. ಇನ್ನ ಎಲ್ಲದಕ್ಕೂ ಕೂಡ ಇಲ್ಲಿಗೆ ಸಿದ್ದರಾಮಯ್ಯ ಅವರ ಅಧಿಕಾರ ಮುಗಿತು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಅಂತಿಮ ವಿದಾಯವನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಸಮ್ಮುಖದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ. ಎಲ್ಲಾ ಶಾಸಕರು, ತಮ್ಮ ಸಚಿವರು, ಆಪ್ತ ಮಣದವರು ಎಲ್ಲರಿಗೂ ಕೂಡ ಆಹ್ವಾನಿಸಿದ್ರು. ಒಂದು ಕ್ಯಾಶುವಲ್ ಮೀಟಿಂಗ್ ಆಗಿರಲಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಎಲ್ಲರೂ ಕೂಡ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ 2 ಗಂಟೆಗಳ ಕಾಲ, 10 ಗಂಟೆಗೆ ಆರಂಭ ಆಗಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ 12 ಗಂಟೆಗೆ ಮುಗಿದಿದೆ. ಸಿಂಹಾಸನದಿಂದ ಇಳಿದಿರುವಂತಹ ರೈತರ ಮಯ ಜನನಾಯಕ ಸಿದ್ದರಾಮಯ್ಯ ಅವರು 3 ವರ್ಷದಲ್ಲಿ ತಾನು ಮಾಡಿರುವಂತಹ ಒಂದು ಕೆಲಸ ಕಾರ್ಯ ಇರ್ಬೋದು, ಜನಪರ ಕೆಲಸ ಇರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ಅವರಿಗೆ ಯಾವಾಗೆಲ್ಲ ಅವಕಾಶ ಸಿಕ್ಕಿದೆಯೋ ಪ್ರತಿ ಬಾರಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಹೊಗಳಿದ್ದಾರೆ. ಇವತ್ತು ಕೂಡ ತಮ್ಮ ಆಪ್ತರ ಸಮ್ಮುಖದಲ್ಲಿ ಇದನ್ನೇ ಹೇಳಿದ್ರು. ಆಗೋದೇ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಆಗೋದೇ ಇಲ್ಲ ಅಂತ ಹೇಳಿ ಜನ ಹೇಳಿದ್ರು, ಟೀಕೆ ಮಾಡಿದ್ರು. ಆದ್ರೂ ಕೂಡ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಒಂದು ಯಶಸ್ವಿಯಾಗಿ ನಡೆಸಿದ್ದೀನಿ. ಪವರ್ ಶೇರಿಂಗ್ ಬೆಳವಣಿಗೆಯಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಕೆಲವೇ ಹೊತ್ತಲ್ಲಿ ಸಿಎಂ ರಾಜೀನಾಮೆ ಘೋಷಣೆ ಮಾಡ್ತಾರೆ. ಲೋಕಭವನಕ್ಕೆ ಆಗಮಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸುತ್ತಾರೆ. ಸಿಎಂ ನಿವಾಸದಲ್ಲಿ ನಡೆಯುತ್ತಿದ್ದಂತಹ ಬ್ರೇಕ್ಫಾಸ್ಟ್ ಸಭೆ ಅಂತ್ಯ ಆಗಿದೆ. ರಾಜ್ಯಪಾಲರ ಕಾರ್ಯದರ್ಶಿ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸ್ತಾರ ಸಿಎಂ. ಸಚಿವರ ಜೊತೆ ಆಗಮಿಸಿ ರಾಜೀನಾಮೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಈಗ ಲೋಕಭವನಕ್ಕೆ ತೆರಳುತ್ತಾರೆ. ಪವರ್ ಶೇರಿಂಗ್ ಬೆಳವಣಿಗೆಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಇದು. ಕೆಲವೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ತಮ್ಮ ಆಪ್ತ ಸಚಿವರ ಜೊತೆ ಹೋಗಿ ಲೋಕಭವನಕ್ಕೆ ರಾಜೀನಾಮೆ ಸಲ್ಲಿಸಬಹುದು. ಇನ್ನು ಕೂಡ ರಾಜ್ಯಪಾಲರು ಬಂದಿಲ್ಲ, ಬಹುಶಃ 2 ಗಂಟೆ ಅಷ್ಟರಲ್ಲಿ ಬರ್ತಾರೆ ಅಂತ ಹೇಳಿ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಮಾಹಿತಿ ಇದು. ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ರಾಜ್ಯಪಾಲರು ಬರ್ತಾರೆ, ಅದಾದ ನಂತರ ಹೋಗಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು.
ಅದಾದ ನಂತರ ಈಗ ಬರ್ತಾ ಇರುವಂತ ಮಾಹಿತಿ 2 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಸಭೆ ಏನ್ ನಡೀತು ಈಗ ಅಂತ್ಯ ಆಗಿದೆ. ಬೆಳಿಗ್ಗೆ 10 ಗಂಟೆಗೆ ಆರಂಭ ಆಗಿರುವಂತಹ ಈ ಒಂದು ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂಡ್ ಆಯಿತು. 2 ಗಂಟೆಗಳ ಕಾಲದಲ್ಲಿ ಬಹಳಷ್ಟು ಐತಿಹಾಸಿಕ ಕ್ಷಣಗಳು ಅಥವಾ ಆ ಒಂದು ಅಂತಿಮ ಭಾಷಣ ಇರ್ಬೋದು, ವಿದಾಯ ಇರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಭಾವುಕ ಕ್ಷಣಕ್ಕೆ ಅಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಇವತ್ತು ಸಾಕ್ಷಿಯಾಗಿದ್ರು. ಹೀಗೆ ಪವರ್ ಶೇರಿಂಗ್ ಬೆಳವಣಿಗೆಯಲ್ಲಿ, ಪವರ್ ಶೇರಿಂಗ್ ಗೊಂದಲದಲ್ಲಿ 6 ತಿಂಗಳಿಂದ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಡಿಸ್ಕಸ್ ಆಯಿತು, ಎಂಥ ಸುದ್ದಿಗಳು ಬಂತು. ಒಂದು ಕಡೆ ಸಿದ್ದರಾಮಯ್ಯವರ ಬಣ ಅವ್ರ ಆಪ್ತರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಅಲ್ಲಾಡೋದಿಲ್ಲ, 5 ವರ್ಷ ಅವರೇ ಇರ್ತಾರೆ, ಬಿಟ್ಟಾಕಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ. ಮತ್ತೊಂದು ಕಡೆ ಡಿ ಕೆ ಬಣದವ್ರು ಹೇಳ್ತಾ ಇದ್ರು, ಖಂಡಿತವಾಗಿಯೂ ಕೂಡ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ, ರೈಟ್ ಟೈಮ್ಗೋಸ್ಕರ ಕಾಯ್ತಿದ್ದೀವಿ, ನೋಡ್ತಾ ಇರಿ ಅಂತ ಹೇಳಿ ಅವರು ಒಂದ್ ಕಡೆ ಚಾಲೆಂಜ್ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ರಾಜ್ಯದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಗೊಂದಲ. ಈಗ ಈ ಒಂದು ಗೊಂದಲಕ್ಕೆ ಫೈನಲಿ ತೆರೆ ಬಿತ್ತು. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಸಮ್ಮುಖದಲ್ಲಿ ಈಗಾಗಲೇ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಧನ್ಯವಾದ, ಎಲ್ಲರಿಗೂ ಕೂಡ ನಾನು ಆಭಾರಿ ಆಗಿರ್ತೀನಿ, ಇಷ್ಟು ದಿನ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ, ಇನ್ನು 3 ವರ್ಷ ನಾನು ನಡೆಸಿರುವಂಥ ಅಧಿಕಾರದಲ್ಲಿ ಈ ಒಂದು ಅಧಿಕಾರ ಅಥವಾ ಮಾಡಿರುವಂಥ ಜನಸೇವೆ ಎಲ್ಲವೂ ಕೂಡ ನನಗೆ ತೃಪ್ತಿ ಇದೆ, ಸಂತೋಷ ಇದೆ, ಸಾಕು, ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ, ಖಂಡಿತವಾಗಿಯೂ ಕೂಡ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ, ರಾಹುಲ್ ಗಾಂಧಿ ಅವರು ಹೇಳಿದ್ಮೇಲೆ ಮುಗಿದು ಹೋಯ್ತು, ನೀವೆಲ್ಲರೂ ಕೂಡ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಡೇ 1 ಇಂದ ಹೇಳ್ತಾ ಇದ್ರು. 3 ವರ್ಷ ಕಾಲಾವಕಾಶ ಮಾಡಿಕೊಟ್ಟಿದ್ರು ರಾಜ್ಯದ ಸಿಎಂ ಆಗ್ಲಿಕ್ಕೆ. ಆ ಒಂದು ಅವಕಾಶವನ್ನ ಬಹಳ ಚೆನ್ನಾಗಿ ನಾನು ಬಳಸ್ಕೊಂಡಿದ್ದೀನಿ, 3 ವರ್ಷದಲ್ಲಿ ಏನೆಲ್ಲ ಜನಪರ ಕೆಲಸಗಳು ಮಾಡಬೇಕು ಅದನ್ನು ಮಾಡಿದ್ದೀನಿ, ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಮ್ಮೆ ಸಿದ್ದರಾಮಯ್ಯಲ್ಲಿ ನೆನೆಸ್ಕೊಂಡ್ರು. ಗ್ಯಾರಂಟಿ ಯೋಜನೆಗಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ರು, ಆದರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯ ಅವರ ಆಶಯ. ಹೀಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಹಳಷ್ಟು ಒಂದು ಭಾವುಕವಾದಂತಹ ಮಾತುಗಳನ್ನು ಹೇಳಿದ್ರು. ಅದಾದ ನಂತರ ಇಷ್ಟೆಲ್ಲ ಆದ ನಂತರ ಎಲ್ಲ ಸಚಿವರಿಗೂ ಕೂಡ ತಮ್ಮ ಆಪ್ತರಿಗೆಲ್ಲರಿಗೂ ಕೂಡ ಒಂದು ಧನ್ಯವಾದನ ತಿಳಿಸಿದ್ರು, ಅಭಿನಂದಿಸಿದ್ರು, ಇಷ್ಟು ದಿನ ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದೀರಿ ಅಂತ ಹೇಳಿ. ಅದಾದ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಅವ್ರಿಗೂ ಕೂಡ ಒಂದು ಪಾಠ ಮಾಡಿದ್ರು, ಅಧಿಕಾರ ಸಿಕ್ಕಿದ ತಕ್ಷಣ ಬದಲಾಗಬೇಡ, ಫ್ಯಾಮಿಲಿಯಿಂದ ಸ್ವಲ್ಪ ರಾಜಕೀಯ ಅನ್ನೋದು ದೂರ ಇಡಬೇಕು, ಅದ್ರ ಜೊತೆಗೆ ಆಡಳಿತಕ್ಕೆ ಕ್ಲೀನ್ ಇಮೇಜ್ ಅನ್ನೋವಂಥದ್ದು ಬಹಳ ಮುಖ್ಯ ಆಗುತ್ತೆ, ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೋ, ಸುತ್ತಮುತ್ತ ಜನ ಏನ್ ಕೆಲಸ ಮಾಡ್ತಿದ್ದಾರೆ, ಕಾರ್ಯವೈಖರಿ ಏನ್ ನಡೀತಾ ಇದೆ, ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೋ, ಹೀಗೆ ಕೆಲವೊಂದು ಪಾಠ ಕೂಡ ಮಾಡ್ತಾರೆ. ಅದಾದ ನಂತರ ಈಗ ಫೈನಲಿ ನೋಡಿ 2 ಗಂಟೆಗಳ ಕಾಲ ನಡೆದಿರುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದೋಯ್ತು. ಇನ್ನೇನು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರವ್ರನ್ನ ಭೇಟಿ ಆಗಬೇಕು, ರಾಜ್ಯಪಾಲರು ಬರೋಕ್ಕೆ 2 ಗಂಟೆ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಅದಾದ ನಂತರ ಬಹುಶಃ ಅವರು ರಾಜ್ಯಪಾಲರ ಕಾರ್ಯದರ್ಶಿಯನ್ನೇ ಭೇಟಿಯಾಗಿ ರಾಜೀನಾಮೆ ಕೊಡ್ತಾರಾ ಅಥವಾ ಅವರು ರಾಜ್ಯಪಾಲರಿಗೋಸ್ಕರನೇ ಕಾಯ್ತಾರಾ ಅನ್ನೋಂಥದ್ದು ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಹಾಗಾಗಿ ಅದೊಂದು ಕಡೆ ಈಗ ಬಹಳಷ್ಟು ಗೊಂದಲ ಇದೆ. ಈಗಲೇ ಹೋಗಿ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರಾ ರಾಜ್ಯಪಾಲ ಕಾರ್ಯದರ್ಶಿ ಹತ್ರ ಅಂತ ಹೇಳಿ, ಅಥವಾ ಇಲ್ಲ ರಾಜ್ಯಪಾಲರ ಸಮ್ಮುಖದಲ್ಲೇ ನಾನು ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಹೇಳಿ ಕಾಯ್ತಾರಾ ಅನ್ನೋಂಥದ್ದು ಕುತೂಹಲ. ಇದೆಲ್ಲ ಒಂದು ಕಡೆ ಆದ್ರೆ ಇನ್ನ ರಾಜ್ಯದ ಜನತೆ ಮುಂದೆ ಅಧಿಕೃತವಾಗಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಅದನ್ನು ತಿಳಿಸಬೇಕು. ಇನ್ನೂ ಕೂಡ ಅದು ತಿಳಿಸಿಲ್ಲ ಅವರು, ಸುದ್ದಿಗೋಷ್ಠಿ ಕೂಡ ಮಾಡಲಾಗುತ್ತೆ. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ರಾಜ್ಯದ ಜನರ ಮುಂದೆ ಇದನ್ನ ಘೋಷಣೆ ಮಾಡ್ತಾರೆ. ಅದೊಂದು ಮಾತ್ರ ಬಾಕಿ ಇದೆ. ಇನ್ನೆಲ್ಲವೂ ಕೂಡ ಆಸ್ ಯೂಶುವಲ್ ಪ್ರೊಸೀಜರ್ ಹೇಗೆ ನಡಿಬೇಕಿತ್ತು, ಇವತ್ತೇನೆಲ್ಲ ಡಿಸೈಡ್ ಆಗಿತ್ತು, ಎಲ್ಲವೂ ಕೂಡ ಹಾಗೆ ಆಗ್ತಾ ಇದೆ. ಹೀಗೆ ತಮ್ಮ ಸಚಿವರ ಜೊತೆ ಹೋಗಿ ಬಹುಶಃ ಅವರು ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಬಟ್ ಇಲ್ಲಿ ರಾಜ್ಯಪಾಲರನ್ನ ಅವ್ರು ಕಾಯ್ತಾರಾ ಅಥವಾ ಅವರ ಕಾರ್ಯದರ್ಶಿ ಹತ್ರನೇ ಹೋಗಿ ಅವರು ರಾಜೀನಾಮೆ ಸಲ್ಲಿಸ್ತಾರಾ ಅನ್ನೋಂಥದ್ದು ಕೂಡ ಕುತೂಹಲ ಇದೆ. ಅದಾದ ನಂತರ ಒಂದು ಸುದ್ದಿಗೋಷ್ಠಿ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಫೈನಲ್ ಅಂತಿಮವಾಗಿ ರಾಜ್ಯದ